ಎಲ್ರಿಗೂ ನಮಸ್ಕಾರ. ನಮ್ಮ ಎಲ್ಲರ ತಲೆಯೊಳಗೆ ಒಂದೇ ಥರದ ಬ್ರೈನ್ ಇರೋದು. ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಬದುಕು ನಿರ್ಣಯ ಆಗಿರುತ್ತೆ. ಅದಕ್ಕೆ ಮುಖ್ಯವಾಗಿರುವ ವಿಷಯ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ನಾವು ಚಿಕ್ಕವರಿದ್ದಾಗ ದಿನನಿತ್ಯದ ಕೆಲಸಗಳನ್ನ ಮಾಡೋಕ್ಕೆ ಬಹಳ ಕಷ್ಟಪಡ್ತಿದ್ವಿ. ಆದರೆ ಈಗ ಈಸಿಯಾಗಿ ಮಾಡ್ತೀವಿ. ಯಾಕೆ ಹೇಳಿ? ದಿನಾಗಲೂ ಅದನ್ನೇ ಮಾಡ್ತೀವಿ. ದಿನಾಗಲೂ ಅಭ್ಯಾಸ ಮಾಡುವಂಥ ವಿಷಯಗಳು ಬಹಳ ಸುಲಭ ಆಗೋಗುತ್ತೆ. ಎಷ್ಟೋ ಜನ ಹೇಳ್ತಿರ್ತಾರೆ, ಅವ್ರು ಬಿಡಿ ಕೋಟಿಗೆ ಬದುಕಿದ್ದಾರೆ, ಅವ್ರ ಫ್ಯಾಮಿಲಿನೇ ತುಂಬ ರಿಚ್ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಭ್ರಮೆ. ಈ ಶತಮಾನದ ಕಥೆನೇ ಬೇರೆ ಆಗಿದೆ. ಎಷ್ಟೋ ಸಾಧಕರನ್ನ ಎಕ್ಸಾಂಪಲ್ಗೆ ತಗೊಳ್ಳಿ. ಫಸ್ಟ್ ಜನ್ರೇಷನ್ ಸಾಧಕರೇ ಹೆಚ್ಚಾಗಿರೋದು. ತೀರಾ ಬಡವ್ರ ಮಕ್ಕಳು, ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರೇ ಹೆಚ್ಚಾಗಿ ಸಾಧನೆ ಮಾಡಿರೋದು. ಬಿಕಾಸ್ ಮ್ಯಾಟರ್ ಆಗೋದು ಒಂದೇ ಒಂದು ಐಡಿಯಾ ಅಷ್ಟೇ. ಒಂದು ಐಡಿಯಾ ಇಡೀ ಜಗತ್ತು ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ಲೋ ಹಾಗೆ ಮಾಡಿಬಿಡುತ್ತೆ. ಅವರ್ ಬ್ರೈನ್ ಪವರ್ ಇಸ್ ದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ. ಚಿನ್ನ ಅಂತಿರಲ್ಲ, ನಿಮ್ಮ ಮಾತುಗಳು ಮುತ್ತಿನಂತಿರಬೇಕು, ಚಿನ್ನದಂತಿರಬೇಕು ಅಂತ ಹಿರಿಯೋರು ಹೇಳ್ತಿದ್ರು. ನಮ್ಮ ಪದಭಂಡಾರ, ವೊಕ್ಯಾಬ್ಯುಲರಿ, ನೀವು ಪದಗಳನ್ನು ಹೇಗೆ ಬಳಸ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದೇ ನಿಜವಾದ ಚಿನ್ನ. ಬ್ಯಾಂಕ್ ಬ್ಯಾಲೆನ್ಸ್ ಮುಖ್ಯನೇ ಅಲ್ಲ, ನಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಹೇಗಿದೆ, ಕೋಪನ ಹಿಡಿತದಲ್ಲಿ ಹೇಗೆ ಇಟ್ಕೋತೀವಿ ಅನ್ನೋದೇ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ಗಳಿಗೂ ಮುಖ್ಯ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಅದು ನಮ್ಮ ಆರೋಗ್ಯ. ಆರೋಗ್ಯ ಹೊಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದ್ರ ಕಡೆ ಗಮನ ಹರಿಸ್ಬೇಕು. ಇಷ್ಟೆಲ್ಲ ಇದ್ದರೆ ಎಲ್ಲ ಒಳ್ಳೆಯ ವಿಷಯಗಳು ನಮ್ಮನ್ನು ಹುಡುಕೊಂಡು ಬರುತ್ತೆ. ನಮ್ಮ ಜೀವನದಲ್ಲಿ ಅಭ್ಯಾಸ ಮತ್ತು ಆತ್ಮವಿಶ್ವಾಸ ತುಂಬಾ ಮುಖ್ಯ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.